ನಿನ್ನೆ ಒಳ್ಳೆ ಸನ್ಸೆಟ್ ನೋಡಿರ್ತೀರ ನೀವು. ಸನ್ಸೆಟ್ ಇಷ್ಟ ಆದರೆ ಲೈಕು ಮತ್ತು ಒಂದು ಕಮೆಂಟ್ ಹಾಕಿ. ಸನ್ಸೆಟ್ ಚೆನ್ನಾಗಿದೆ ಅಂತ. ಯಾಕಂದರೆ 3 ಕ್ಯಾಮ್ರಾ ಅಲ್ಲಿ ಟೈಮ್ ಲ್ಯಾಪ್ಸ್ ಇಟ್ಟು ತೆಗ್ದಿದ್ದೀವಿ ಸನ್ಸೆಟ್. 4ನೇದು DSLR ಅವನು ಇದೇ ಮಾಡಿಲ್ಲ, ಅದು ಬೇರೆ ವಿಷಯ. ಇವಾಗ ಡೇ 3. ಸೊ ಪ್ಲ್ಯಾನ್ ಏನಂದರೆ ಫ್ರೆಶ್ ಅಪ್ ಎಲ್ಲ ಆದ್ವಿ. ಇವಾಗ ಅಗೋಡಾ ಫೋರ್ಟ್ ಅಂತ ಇದೆ, ಅಗೋಡಾ ಫೋರ್ಟ್ಗೆ ಹೋಗ್ತಾ ಇದ್ದೀವಿ. ಅದಕ್ಕಿಂತ ಮುಂಚೆ ರಾಸ್ ಆಮ್ಲೆಟ್ ಮತ್ತು POI ಅಂತ ಒಂದು ಡಿಶ್ ಇದೆ, ಅದು ಗೋವಾಲ್ಲಿ ಸಿಗುತ್ತೆ. ಸೊ ಅದನ್ನು ಟ್ರೈ ಮಾಡಬೇಕಂತ. ಅದು ಬ್ರೇಕ್ಫಾಸ್ಟಿಗೆ ಸಿಗುತ್ತೆ, ಲಂಚ್ ಟೈಮ್ ಹೋದರೆ ಸಿಗೋಲ್ಲ. ಸೊ ಇವಾಗ ಅದನ್ನು ಒಂದು ಪ್ಲೇಸ್ ನೋಡಿ ಇಟ್ಕೊಂಡಿದ್ವಿ, ಅಲ್ಲಿ ಹೋಗಿ ಅದನ್ನ ತಿನ್ಕೊಂಡು ಆಮೇಲೆ ಅಲ್ಲಿಂದ ಅಗೋಡಾ ಫೋರ್ಟ್ಗೆ ಹೋಗ್ತೀವಿ. ಗೈಸ್ ನೋಡಿ, ರಾಸ್ ಆಮ್ಲೆಟ್ ತಿನ್ನೋಕೆ ಬಂದಿದ್ವಿ. ಮಾಡಿ ಫುಲ್ಲು ಜೋಶಲ್ಲಿ ಇವಾಗ ಫುಡ್ ಫೋಟೋಗ್ರಫಿ ಮಾಡ್ತೀನಿ ಅಂದ್ಬಿಟ್ಟು ಕ್ಯಾಮ್ರಾ ತೆಗಿತು. ಕ್ಯಾಮ್ರಾ ಅದು ತೋರಿಸ್ಮಾ ಒಂದ್ಸರಿ ಸೈಡಲ್ಲಿ. ಗೈಸ್ ಇದೆ ನೋಡಿ ರಾಸ್ ಆಮ್ಲೆಟು. ಆಮ್ಲೆಟ್ ಮೇಲೆ ಇದು ಮಸಾಲೆ ಥರ ಹಾಕ್ತಾರೆ. ಮತ್ತು ಇದು ಪೊಯ್, ಮಂಗಳೂರು ಕಡೆ, ಮಂಗಳೂರು ಬಂದಿರುತ್ತಲ್ಲ ಆ ಥರ ಬರುತ್ತೆ. ರಾಸ್ ಇಲ್ಲ, ಅದು ರಾಸ್, RAS. ರಾಸ್ ಅಂದರೆ ಏನು ಗೊತ್ತಾ, ಕೊಂಕಣಿಯಲ್ಲಿ ರಸ ಅಂತ ಅರ್ಥ. ಸಾಂಬಾರು ರಾಸ್ ಅಂತೆ, RAS, ನಾಟ್ ರಾಸ್. ಥ್ಯಾಂಕ್ಸ್. ನೋಡಿ ಫೋರ್ಟ್ ಅಗೋಡಾ ಹತ್ರ ಒಂದು ಲೈಟ್ ಹೌಸ್ ಇದೆ, ಅಲ್ಲಿಗೆ ಬಂದಿದ್ದೀವಿ. ಮಾಡಿ ಕಷ್ಟಪಟ್ಟು ಹಚ್ತಾವನೆ ನೋಡಿ. ಇದು ಹೊಸ್ದಾಗಿ ಕಟ್ಟಿರೋ ಲೈಟ್ ಹೌಸ್ ಅಂತ ಅನಿಸ್ತದೆ. ಇದ್ರ ಬಗ್ಗೆ ಗೊತ್ತಿಲ್ಲ, ಸ್ವಲ್ಪ ಓದೋಣ ಮೇಲೆ ಏನಾದರೂ. ಏನಪ್ಪ ಇದು? ಓ ಮಸ್ತ್. ಕಮಾನ್ ಮಾಡಿ. ಎಸ್, ಎಷ್ಟೊಂದು 80 ಡಿಗ್ರಿ ಗ್ರೇಡಿಯಂಟ್ ಇದೆಯಾ? ಬ್ಯಾಕ್ ತಗ್ಲತ್ತೆ ಇನ್ನ ಮೇಲೆ ಬಂದ್ವಿ ಟಾಪ್ಗೆ. ಇದೆ ಲೈಟು ತಿರ್ಗತ್ತಲ್ಲ, ಲೈಟ್ ಹೌಸಲ್ಲಿ ಹೊಸದಿದೆ ಆ್ಯಕ್ಚುಲಿ. ನೋಡಿ ಇಷ್ಟು ಇದರಿಂದ ಹತ್ಕೊಂಡ್ಬಂದಿದ್ದು, ವೀಡಿಯೋಲಿ ನೋಡಿರ್ತೀರ. ವ್ಯೂ ಮಾತ್ರ ಅಲ್ಟಿಮೇಟ್ ಆಗಿದೆ. ಸ್ಪೀಡ್ ಬೋಟ್ಸು ಹೊಡೆಯೋಕ್ಕೆ ಒಳ್ಳೆ ಪ್ಲೇಸ್ ಅದು. ಅಲ್ಲೆಲ್ಲ ಕಾಣಿಸ್ತಿದೆ ನೋಡಿ. ಅವ್ರು ಅಷ್ಟೊಂದು ಸ್ಪೀಡಾಗಿ ಹೋಗ್ತಿಲ್ಲ, ಬಟ್ ಹೇಳ್ತಿರೋದು. ಇದು ಹಳೆಯ ಲೈಟ್ ಹೌಸು, ಪೋರ್ಚುಗೀಸ್ ಅವ್ರು ಕಟ್ಸಿರೋದು. ಅಗೋಡಾ ಫೋರ್ಟ್ ಅಂದರೆ ಇದೆ ನೋಡಿ, ಒಳ್ಳೆ ವ್ಯೂ ಬರ್ತದೆ. ಅಷ್ಟೇನು ದೊಡ್ಡದೇನು ಅನಿಸ್ತಿಲ್ಲ ಮಾಡಿ ಫೋರ್ಟು. ಅಲ್ಲ, ಹೈಟು ಇಲ್ಲ ಮತ್ತು ವಿಡ್ತುನು ಓಕೆ ಇದೆ. ಒಂದು ಅವ್ರು ಉಳ್ಕೊಳಕ್ಕೆ ಕಟ್ಕೊಳಂಗಿದೆ, ಏನು ಪ್ರೊಟೆಕ್ಷನ್ ಆ ಥರ ಏನಿಲ್ಲ. ಫೋರ್ಟ್ ಅಂದರೆ ಆ ರೇಂಜ್ ಏನಿಲ್ಲ ಅದು. ಅಲ್ಲಿ ನಡ್ಕೊಂಡು ಅವ್ರಿಗೆ ಬೀಚ್ ಆಕ್ಸಸ್ಸು ಇರೋ ಥರ ಅಲ್ಲಿ ಸ್ಟೇರ್ವೇಸ್ ಇದೆ. ಅಲ್ಲಿ ದೂರದಲ್ಲಿ ಒಂದು ಚರ್ಚ್ ಕಾಣಿಸ್ತಿದೆ. ಜನ ಇದ್ದಾರೆ, ಪರವಾಗಿಲ್ಲ. ಇವತ್ತೈದು ಜನ ಇದ್ದಾರೆ ಅಂದರೆ ಸಂಡೇ ಇದ್ದಿದ್ದು ಜಾಸ್ತಿ ಇರ್ತಿದ್ರು. ಮಾಡಿ ನಮ್ಮ ಫೋಟೋಗ್ರಫಿ ಸ್ಟಾರ್ಟ್ ಮಾಡ್ದೆ. ನೋಡೋಣ ಅದೇನೇನು ಫೋಟೋಸ್ ತೆಗಿತಾನಂತ ವೆಯ್ಟ್ ಮಾಡಿ ನೋಡುವ. ಈ ಕಡೆ ವ್ಯೂ ಪ್ಲಸ್ ಇದು ಗೌರ್ಮೆಂಟ್ ಅವ್ರದ್ದು ಏನೋ ಒಂದು ರಿಸರ್ಚ್ ಸೆಂಟರ್ ಕೂಡ ಇದೆ. DGC ಏನೋ ಏನೋ ಇದೆ. ಲ್ಯಾಂಟನ್ ಎಲ್ಲ ಕಾಣಿಸ್ತಿದೆ ನೋಡಿ, ಚೆನ್ನಾಗಿದೆ, ಒಳ್ಳೆ ಗಾಳಿ ಬರ್ತದೆ. ಬೀಚು ಅಗೋಡಾ ಬೀಚ್ ಇರಬೇಕಿದು. ಅಂದರೆ ನಮ್ಮದು ಬಾಗ, ಕ್ಯಾಲಂಗುಟ್ಟು, ಕ್ಯಾಂಡೋಲಿಮ್ ಎಲ್ಲ ಇದೇ ಲೈನೇ. ಇದು ಹಿಂಗೆ ನಡ್ಕೊಂಡು ಹಿಂಗೆ ಹೋದರೆ ಎಲ್ಲ ಬೀಚ್ ಬಾಗವರೆಗೂ ಹೋಗುತ್ತೆ ಫುಲ್ಲು. ನೆನ್ನೆಗಿನ್ನ ಇವತ್ತು ಬಿಸಿಲು ಜಾಸ್ತಿ ಇದೆ. ಬಿಸಿಲಿಗಿಂತ ಹ್ಯೂಮಿಡಿಟಿ ಜಾಸ್ತಿ ಇದೆ, ಗೊತ್ತಾಗ್ತಿದೆ ನಮಗೆ. ವಿ ಕ್ಯಾನ್ ಫೀಲ್ ಇಟ್. ನೆನ್ನೆ ಒಂಥರ ಬಿಸಿಲಿದ್ರೇನು ಕೂಲಾಗಿತ್ತು. ಡಾಲ್ಫಿನ್ಸ್ ನೋಡೋಕೆ ಹೋಗ್ತಾ ಇದ್ದೀವಿ. ಮ್ಯಾಡಿ, ಬೇಸ್ಡ್ ಆನ್ ಮ್ಯಾಡೀಸ್ ರೆಕಮೆಂಡೇಶನ್. ಅದೇನಿರತ್ತಾ ಇಲ್ಲ ಗೊತ್ತಿಲ್ಲ. ಬಿಸಿಲು ತುಂಬ ಇದೆ. ಆಲ್ ದ ಪ್ಯಾಕಿಂಗ್ ಇಸ್ ಡನ್. ಎಲ್ಲ ಪ್ಯಾಕಿಂಗ್ ಆಯಿತು. ಸೊ ಇವತ್ತು ಗೋವಾದಿಂದ ಹೊರಡ್ತಾ ಇದ್ದೀವಿ ಬ್ಯಾಂಗ್ಳೂರಿಗೆ. ಎಲ್ಲ ನನ್ನ ಬ್ಯಾಗ್ಸ್, ಸ್ಯಾಡಲ್ ಬ್ಯಾಗ್ಸ್ ಎಲ್ಲ ಗಾಡಿ ಲೋಡ್ ಮಾಡಿ. ಸೊ ಇಲ್ಲಿಂದ ಬ್ಯಾಂಗ್ಳೂರು ರೀಚ್ ಆಗೋಕ್ಕೆ ನೈಟ್ ಆಗುತ್ತೆ. ಯಾಕಂದರೆ ನಾವಿಲ್ಲಿ 11 ಗಂಟೆಗೆ ಚೆಕ್ಔಟ್. 11 ಗಂಟೆಗೆ ಬಿಟ್ಟರೆ 10-11 ಗಂಟೆ ಬ್ಯಾಂಗ್ಳೂರು ರೀಚ್ ಆಗುತ್ತೆ. ರಿಟರ್ನ್ ಜರ್ನಿ ಏನು ತೋರಿಸಲ್ಲ, ಅದೇ ಸೇಮ್ ರೂಟ್, ಬಂದಿದ್ದ ರೂಟೇ. ಸೊ ನೆಕ್ಸ್ಟ್ ವೀಡಿಯೋಲಿ ಸಿಗೋಣ. ನಿಮಗೆ ವಿಡಿಯೋ ಮತ್ತು ಈ ಸೀರೀಸ್ ಇಷ್ಟ ಆಗಿದ್ದರೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹತ್ರ. ಕನ್ನಡ ಕಂಟೆಂಟ್ ಮಾಡ್ತಾಯಿದ್ದೀನಿ ಯೂಟ್ಯೂಬಲ್ಲಿ. ಸ್ವಲ್ಪ ಬೇರೆ ಯೂಟ್ಯೂಬರ್ಸ್ನ ನೋಡಿದ್ದೀನಿ, ಯಾರು ಸೇಫ್ಟಿ ಮತ್ತು ರೈಡಿಂಗ್
ಎಥಿಕ್ಸ್ನ ಯಾರೋ ಫಾಲೋ ಮಾಡ್ತಿಲ್ಲ, ಎಲ್ಲ ಬರೀ ವ್ಯೂಸು ಲೈಕ್ಸ್ಗೋಸ್ಕರ ಮಾಡ್ತಾರೆ. ನಾನು ಎಲ್ಲಾರನ್ನೂ ಹೇಳ್ತಿಲ್ಲ, ಸ್ವಲ್ಪ ಜನ ಒಂದು ಸ್ವಲ್ಪ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಎಲ್ಲ ನೋಡಿದೆ, ಮಲ್ಕೊಂಡು ಓಡಿಸೋದು, ಕುತ್ಕೊಂಡು ಓಡಿಸೋದು, ಹಿಂಗೆಲ್ಲ ಓಡಿಸೋದು ಮಾಡ್ತಿದ್ದಾರೆ ಹೈ ಸ್ಪೀಡಲ್ಲಿ. ಈ ಥರ ನೋಡಿದ್ರೆ ಬೇಜಾರಾಗತ್ತೆ. ಯಾಕಂದರೆ ರೈಡರ್ಸ್ ಕಮ್ಯುನಿಟಿನ ಬೇರೆಯವರು ನಾವು ಅಂದರೆ ಯೂಸ್ಲೆಸ್, ಇವರು ಕೇರ್ಲೆಸ್ ಆಗಿರ್ತಾರೆ ರೋಡ್ಸ್ ಮೇಲೆ ಅನ್ನೋ ಥರನೇ ಪೋಟ್ರೆ ಆಗ್ತಿದೆ. ಸಿಗೋಣ ನೆಕ್ಸ್ಟ್ ವಿಡಿಯೋಲಿ. ಹುಷಾರಾಗಿರಿ, ರೋಡ್ಸಲ್ಲಿ ಸೇಫಾಗಿ ರೈಡ್ ಮಾಡಿ, ರೈಡಿಂಗ್ ಗೇರ್ಸ್ ಹಾಕ್ಕೊಳ್ಳಿ. ನೀವು 50 ಕಿಲೋಮೀಟ್ರ್ ಹೋದ್ರೇನು ಪರವಾಗಿಲ್ಲ, ರೈಡಿಂಗ್ ಗೇರ್ಸ್ ಹಾಕ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ, ಬಾಯ್.